ಸಿಲಿಕಾನ್ ಸಿಟಿಯಲ್ಲಿ ವಾತಾವರಣ ಬದಲಾವಣೆ ಜನರನ್ನ ರೋಗಗಳತ್ತ ದೂಗ್ತಿದೆ. ಬೇಸಿಗೆ ಮಳೆಯ ಎಫೆಕ್ಟ್ನಿಂದಾಗಿ ಆಸ್ಪತ್ರೆಗಳತ್ತ ಜನ ಮುಖ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ. ಬಿಸಿಲು ಮಳೆ ಎಫೆಕ್ಟ್, ಆಸ್ಪತ್ರೆಗಳತ್ತ ನೂರಾರು ಜನ. ವಾತಾವರಣ ಏರಿಳಿತಕ್ಕೆ ಒಕ್ಕರಿಸುತ್ತಿದೆ ಡೆಡ್ಲಿ ಡಿಸೀಸ್. ಇಷ್ಟು ದಿನ ಬಿಸಿಲಿಗೆ ಬೆಂದು ನಾನಾ ರೀತಿಯ ಕಾಯಿಲೆಗಳಿಂದ ಬಳಲಿದ್ದ ಜನರಿಗೆ ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಮಳೆ ಇನ್ನಷ್ಟು ಹೈರಾಣು ಮಾಡಿದೆ. ವಾತಾವರಣ ಕೂಲ್ ಆಯ್ತು ಅಂತ ರಿಲೀಫ್ ಆಗಿದ್ದ ಮಂದಿ ಇದೀಗ ಮಳೆ ತಂದಿರೋ ಅವಾಂತರ ಹಾಗೂ ರೋಗ ರುಜಿನಗಳಿಗೆ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗಳ ಬಾಗಿಲಲ್ಲಿ ಕಾದು ಕ್ಯೂ ನಿಲ್ಲೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿಯ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿರೋ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದೆ. ಕಳೆದ ಒಂದು ವಾರದಿಂದ ನಿತ್ಯ ಸಾವಿರಾರು ರೋಗಿಗಳು ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ. ಅದರಲ್ಲೂ ಹೊರ ರೋಗಿ ವಿಭಾಗದಲ್ಲಿ ರೋಗಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಜ್ವರ, ಶೀತ, ಕೆಮ್ಮು, ವಾಂತಿ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗುತ್ತಿದ್ದು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರು ಮುಂದಾಗಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಸಾವಿರಾರು ಸಮಸ್ಯೆಗಳು ಎದುರಾಗಿದ್ದು ಆ ಸಮಸ್ಯೆಗಳ ಮಧ್ಯೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆತಂಕ ಕೂಡ ಮನೆ ಮಾಡಿದೆ. ಒಂದೆಡೆ ನೀರಿನ ಅಭಾವ ಕಾಡುತ್ತಿದ್ರೆ ಮತ್ತೊಂದೆಡೆ 95% ಬೆಡ್ಗಳು ಭರ್ತಿಯಾಗಿದ್ದು ರೋಗಿಗಳಿಗೆ ಬೆಡ್ ಹೇಗೆ ಒದಗಿಸೋದು ಅನ್ನೋ ಆತಂಕ ಶುರುವಾಗಿದೆ. ಒಟ್ನಲ್ಲಿ ಮಳೆ ಬಂದು ಸಾಂಕ್ರಾಮಿಕ ರೋಗಗಳು ಭುಗಿಲೆದ್ದಿರೋದು ಜನಸಾಮಾನ್ಯರನ್ನ ಕಾಡ್ತಿದ್ರೆ ಇತ್ತ ಆಸ್ಪತ್ರೆಗಳು ಮಾತ್ರ ಎಡಬಿಡದೆ ಕೆಲಸ ನಿರ್ವಹಿಸಿ ಸಾಂಕ್ರಾಮಿಕ ರೋಗ ಹಾವಳಿಗೆ ಬ್ರೇಕ್ ಹಾಕುವ ಪಣ ತೊಟ್ಟಿರುವುದಂತೂ ನಿಜ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.